ಸೊ ನೀವು ಎಲ್ಲಿ ಪ್ರಾಕ್ಟೀಸ್ ಮಾಡ್ತೀರಾ ಹೇಳಿ ಸರ್, ಬಂದು ಕವರೇಜ್ ಮಾಡ್ತೀವಿ ಸರ್. ಐ ಥಿಂಕ್ ಎಲ್ಲದು ಇಲ್ಲಿ ಬೇಡ ಸರ್, ಹೇಳ್ತಾರೆ ಸರ್. ಕಾಮರ್ಸ್ ಹೇಳ್ಬಿಡ್ತಾ ಇದ್ದೆ ಈಗ ಸರ್, ನಿಮ್ಮ ಈ KCC ಬದ್ಧತೆ ಬಗ್ಗೆ, ಯಾಕೆಂದರೆ KCC ಫೌಂಡರ್ ಆಗಿ ನಿಮಗೂ ಆಸೆ ಇರುತ್ತೆ ಅಂದರೆ ಮ್ಯಾಚ್ಗಳು ಆಡಬೇಕು, ಟ್ರೋಫಿನ ಕೈಲೆತ್ತಬೇಕು ಅಂತ, ಬಟ್ ನೀವೇ ಹೇಳ್ಕೊತೀರಿ. ಇಲ್ಲ ಸರ್, ಫ್ರ್ಯಾಂಕ್ ಆಗಿ ನಾನು ನನ್ನ ಟೀಮಲ್ಲಿ ನಾನು ಲೀಡ್ ಮಾಡ್ತಾ ಇರ್ಬೋದು. ನನ್ನ ಫಸ್ಟ್ ಸೀಸನ್ನಿಂದನೂ ನಾನು KP ಮಾತಾಡ್ಕೊಬೇಕಾದ್ರೆ ಅವಾಗ ಇವರು ಫಸ್ಟ್ ಸೀಸನಲ್ಲಿ ಇನ್ಕ್ಲೂಷನ್ ಕಮಿಟಿಯಲ್ಲಿ ಇರಲಿಲ್ಲ. ನಾ ಫಸ್ಟ್ ಹೇಳಿದ್ದು ಕಪ್ ಗೆಲ್ಲಬೇಕು ಅಂತ ಸ್ಟಾರ್ಟ್ ಮಾಡಿದ್ವಿ. ಬಟ್ ಒಂದು ಮಾತು ಇವ್ರಿಗೆ ಕೇಳಿದೆ, ನಾವು ಫಸ್ಟು ಟೂರ್ನಮೆಂಟ್ ಸ್ಟಾರ್ಟ್ ಮಾಡಿ ನಾವೇ ಕಪ್ ಗೆದ್ದಿಂಗೆ ಹಿಡ್ಕೊಂಡ್ರೆ ಚೆನ್ನಾಗಿ ಕಾಣುತ್ತಾ ಅಂದೆ ನಾನು. ಏನೋ ಒಂದು ನಾವೇ ಬೇಕು ಅಂತ ಆಡ್ದಂಗಿರಲ್ವ ಅಂತ. ಇವ್ರು ಅವಾಗ ಸಾರ್ ಹಂಗಂತ ಏನು ಸೋಲ್ಬೇಕಾ ಅಂದರು. ಗೆಲ್ಲೋ ಲಕ್ಷಣ ಕಾಣ್ತಾ ಇಲ್ಲ KP, ಬಟ್ ಬೇರೆಯವ್ರು ಗೆದ್ದರೆ ಖುಷಿ ಅಂತಲೇ ಆಯಿತು. ಬಟ್ ಎವ್ರಿ ಟೈಮ್ ಒಂದು ಫೈನಲ್ಸಲ್ಲಿ ಬೇರೆಯವ್ರು ಗೆದ್ದಾಗ ಆನೆಸ್ಟ್ಲಿ ಸರ್ ನಾವು ಅಲ್ಲಿ ನಿಂತ್ಕೊಂಡು ತುಂಬ ಎಂಜಾಯ್ ಮಾಡಿ, ವಿ ಹ್ಯಾವ್ ಸೀನ್ ಎವ್ರಿಬಡಿ ಎಂಜಾಯಿಂಗ್ ಆ್ಯಂಡ್ ದಟ್ ಆ ಫೀಲ್ ನಮಗೆ ಇನ್ನೂ ತುಂಬಾ ದೊಡ್ಡದೇ ಹೊರತು ಯಾವತ್ತೂ ಚಿಕ್ಕದಂತೂ ಆಗಿಲ್ಲ. ಅಫ್ಕೋರ್ಸ್ ಟೂರ್ನಮೆಂಟ್ ಹೋಗ್ತಾ ಹೋಗ್ತಾ ಗೆಲ್ಲೋ ಆಸೆ ಎಲ್ಲರಿಗಿರುತ್ತೆ. ಗೆಲ್ಲೇಬೇಕಾ? ಗೆಲ್ಲೋದಕ್ಕೆ ನೆಸೆಸಿಟಿ ಇದು ಸರ್. ಇದು ಕಾಂಪ್ಲಿಮೆಂಟ್ ಮಾಡಿದ್ರು, ಬಟ್ ನನ್ನ ರಿಸಲ್ಟ್ ಕೊಟ್ಬಿಟ್ರು ನನಗೆ. ಚೆನ್ನಾಗಿರಿ ಸರ್. ಹಾಂ ಸರ್, ಪ್ರತಿ ರಾತ್ರಿ ನಾನು ಹಿಡಿಯೋ ಕಪ್ ನಂದೇ ಸರ್. ಯಾರು ಕಿತ್ಕೊಳಕ್ಕಾಗಿಲ್ಲ. ರೆಡ್ ಜರ್ಸಿ ಬೇರೆ. ಖುಷಿ, ರೋದನೆ, ವೇದನೆ ಎಲ್ಲ ಅದರೊಟ್ಟಿಗೆ ಇರುತ್ತೆ. ಏನಪ್ಪ ಏನೇ ನೋಡಿ, KCC ಅಂತ ಒಂದು ನಡೆಯುತ್ತೆ ಸರ್. KCC ಆದಮೇಲೆ ಎಲ್ಲದಕ್ಕಿಂತ ಅದ್ಭುತ ಒಂದು ಪಾರ್ಟಿ ನಡೆಯುತ್ತೆ ಸರ್. ಆ ಕಪ್ಪು ಯಾವತ್ತು ನಮ್ಮದೇ. ಆ ಮಜಾ ಸಾಕ್ಬಿಡಿ, ಇನ್ನೇನಕ್ಕೆ ಬೇರೆ. ಸರ್, ಅಟ್ ಎ ಟೈಮು 2 ಕ್ರೀಡೆಗಳು ನಡೀತಾ ಇರ್ತಕ್ಕಂಥದ್ದು ನಿಮ್ಮ ಇದರಲ್ಲಿ. ಪ್ರೋ ಕಬಡ್ಡಿ ಒಂದು ಕಡೆ, ನೀವು ಅದಕ್ಕೆ ಬ್ರಾಂಡ್ ಅಂಬಾಸಿಡರ್ ಆಗಿದ್ದಾರೆ ಕನ್ನಡ, ಮತ್ತೊಂದು ಕಡೆ KCC. ಪ್ರಶ್ನೆ ಅಲ್ಲ, ಏನು ಕೇಳಲೇ ಇಲ್ಲ. ಏನು ಅವರೇ ಸ್ಟೇಟ್ಮೆಂಟ್, ಏನು ಪ್ರಶ್ನೆ ಏನು? ಎರಡಕ್ಕೂ ನೀವು ನಿಮ್ಮ ಮುಂದಾಳತ್ವದಲ್ಲಿ ನಡೀತಾ ಇದೆಯಲ್ಲ ಸರ್, ಖುಷಿ ಪಡಿ ಸರ್. ಏನು ಮಾಡ್ದೇ ಇಲ್ಲಿ ಆರ್ಟಿಸ್ಟ್ಗಳ ಮಧ್ಯೆ ಯುದ್ಧ ನಡೀತಾ ಇರುತ್ತೆ. ನಾನೋಗಿ ಹೀರೋಗೆ ಕಾಲಿಂದ ಒದಿಯೋದು, ಇವ್ರು ನನ್ನ ಮೇಲೆ ಒದಿಯೋದು, ನೀವು ಅದನ್ನ ಹಾಕ್ಕೊಂಡು ಚಚ್ಚೋದು. ಸುಮ್ಮನೆ ಕಬಡ್ಡಿ ನಮಗಲ್ಲ ಸರ್, ನಮಗಲ್ಲ. ರಸ್ಲಿಂಗ್ ಹಿಡಿಬೇಕಾದ್ರೆ ತಪ್ಕೊಳ್ಳೋದು ಇಬ್ಕೊಳ್ಳೋದು ಇರುತ್ತೆ, ಅದು ಚೆನ್ನಾಗಿ ಮಾಡ್ತಾರೆ ನಾವು. ಒಂದು ಕಡೆ ಸಿನಿಮಾ ಶೂಟಿಂಗು, ಮತ್ತೊಂದು ಕಡೆ ಬಿಗ್ ಬಾಸ್, ಅದ್ರ ಹೊರತಾಗಿ 2 ಕ್ರೀಡೆಗಳಿಗೆ ನೀವು ಭಾಗವಾಗಿರ್ತಕ್ಕಂಥದ್ರ ಬಗ್ಗೆ ಲೈಫ್ನ ಪ್ರೀತಿ ಬ್ರದರ್, ಎಲ್ಲದಕ್ಕೂ ಟೈಮ್ ಇರುತ್ತೆ, ತಲೆಗೆಡ್ಸ್ಕೊಬೇಡಿ.